So we'll be starting the program in a few minutes. In this very good day, very important and ಜುನಿಪರ್ ನೆಟ್ವರ್ಕ್ಸ್ ಹಾಗೂ ಕೋ ಫೌಂಡೇಶನ್ ಅವರಿಗೆ ನೀವು ಯಾವಾಗಲೂ ಚಿರಋಣಿಯಾಗಿರಬೇಕು. ಸೊ ಒನ್ಸ್ ಅಗೇನ್ ಜುನಿಪರ್ ಸಿಎಸ್ಆರ್ ರೆಪ್ರೆಸೆಂಟೇಟಿವ್ ಅವರನ್ನು ವೇದಿಕೆ ಮೇಲೆ ಉಪಸ್ಥಿತರಿರಲು ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಬರಲು ವಿನಂತಿಸಿಕೊಳ್ಳುತ್ತೇನೆ. ಹೋಪ್ ಫೌಂಡೇಶನ್ ಸೀನಿಯರ್ ಪ್ರೋಗ್ರಾಂ ಡೈರೆಕ್ಟರ್ ಆದ ಮಿಸ್ಟರ್ ಅಗಸ್ಟಿನ್ ಸರ್ ಅವರನ್ನು ವೇದಿಕೆಯ ಮೇಲೆ ಬರಲು ವಿನಂತಿಸಿಕೊಳ್ಳುತ್ತೇನೆ. But not the least, ಪ್ರೋಗ್ರಾಂ ಡೈರೆಕ್ಟರ್ ಆದ ರೀಗನ್ ಸರ್ ಅವರನ್ನು ವೇದಿಕೆಯ ಮೇಲೆ ಬರಲು ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮದ ಕೊನೆ ಕ್ಷಣದವರೆಗೂ ಇಲ್ಲಿ ಕುಳಿತುಕೊಂಡು ಏನಾದರೂ ನಿಮಗೆ ದಾರಿದೀಪ ತೋರಿರುವ ಜುನಿಪರ್ ನೆಟ್ವರ್ಕ್ಸ್ ಅವರಿಗೆ ಥ್ಯಾಂಕ್ ಯು ಸಲ್ಲಿಸಿ ಹಾಗೂ ನಿಮ್ಮ ಯಶಸ್ಸಿನ ಚಿಕ್ಕದೋ ದೊಡ್ಡದೋ ನಿಮ್ಮ ಯಶಸ್ಸಿನ ಒಂದು ಗ್ರಾಜುಯೇಷನ್ ಅನ್ನು ಸಂಭ್ರಮಿಸಿ ಎಂದು ಹೇಳುತ್ತಾ ನಾನು ಈ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್ ಆ್ಯಂಡ್ ಐ ಕಾಲ್ ಅಪಾನ್ Rebecca ma'am to take over the program. Thank you. I'll call upon the dignitaries of the Dayar to take the ground. It's a joy to see each one of you all dressed up for this graduation. To be honest, I have never worn this dress, though I've been graduating in different courses. I always look at you and I feel jealous that I have not had the opportunity to wear this dress. But I'm sure all of you are very excited and you are looking forward for this day. அப்படின்ட்டு நான் ஃபஸ்ட்டு டே வந்து பார்த்தேன். மேடம் சொல்லி கொடுத்தது லாங்குவேஜ் எல்லாமே எனக்கு ரொம்ப ரொம்ப பிடிச்சிது. நெக்ஸ்ட் டே நான் வீட்டில் எல்லாம் செஞ்சுட்டு பசங்களை ரெடி பண்ணி எங்கள் ஹஸ்பண்ட் கிட்ட விட்டுட்டு ட்ரெயினில் ட்ராவல் பண்ணிவிட்டு இங்கே வந்து ಜುನಿಪರ್ ನೆಟ್ವರ್ಕ್ಸ್ ಕಂಪನಿ ಅವ್ರನ್ನ ಅವರು ನಂಬಿಕೆ ಮತ್ತು ನಿರಂತರ ಬೆಂಬಲದಿಂದ ಈ ಪ್ರಮಾಣ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಜುನಿಪರ್ ನೆಟ್ವರ್ಕ್ಸ್. ಮಿಸ್ಟರ್ ಗುರುಮೂರ್ತಿ ಈ ಸಿಕ್ he has made time to be with us. I want to thank you, sir. And it's a wonderful journey for the last 8 years. Empowering the community. And we could see the witness here and because of your continued support. Thank you again. ಈಗ ನಾವು ಈ ಟೈಲರಿಂಗ್ ಮತ್ತು ಈ ಕಸೂತಿ ಟ್ರೈನಿಂಗಲ್ಲಿ ಸುಮಾರು 280ಕ್ಕೂ ಹೆಚ್ಚಾಗಿ ಮಹಿಳೆಯರನ್ನು ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ. ಮಹಿಳೆಯರಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ. ಅದೇ ಸಮಯದಲ್ಲಿ ಕಂಪ್ಯೂಟರಲ್ಲಿ ನಾವು ನೋಡಿದಾಗ 300 ಜನರಿಗೆ ಈ ಕೌಶಲ್ಯ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ. ಈಗ ಟೈಲರಿಂಗು
ಮತ್ತೆ ಎಂಬ್ರಾಯ್ಡ್ರಿ ಇದರಲ್ಲಿ ನೋಡಿದಾಗ ಈಗ ಇಲ್ಲಿ ಕುಳಿತಿರೋರು ನೀವೆಲ್ಲ ಒಳ್ಳೆಯ ಒಂದು ಸೀರೆ ಹಾಕೊಂಡು ಬಂದಿದ್ದೀರಾ. ಈ ಬ್ಲೌಸ್ ಎಲ್ಲ ನೀವೇ ರೆಡಿ ಮಾಡಿದ್ದೀರಾ ಅಂತ ಕಾಣುತ್ತೆ, ಸರಿನಾ? ನಾನು ಅನುಮಾನ ಕರೆಕ್ಟ್? ಓಕೆ. ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀರಾ. ನೀವು ಸೆಲ್ಫಿ ಎಲ್ಲ ತಗೊಂಡಿದ್ದೀರಾ, ಆಮೇಲೆ ನೀವು ಹೋಗಿ ಎಷ್ಟು ಸುಂದರವಾಗಿದ್ದೀರಾ ಅಂತ ಒಂದು ಸೆಲ್ಫಿ ತಗೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ನೀವು ತೋರಿಸಿ ನೀವು ಏನ್ ಮಾಡಿದ್ದೀರಾ, ಏನ್ ಸಾಧನೆ ಮಾಡಿದ್ದೀರಾ ಅನ್ನೋದನ್ನ ನೀವು ಇನ್ನೊಬ್ಬರಿಗೆ ತಿಳಿಸ್ಬೇಕು. ಈಗ ಏನೇನೋ ಸಾಧನೆ ಮಾಡ್ತಾರಲ್ವಾ, ಓಕೆ. ಈಗ ವಿಮೆನು ಲೇಡೀಸ್ ಮಹಿಳೆಯರು ಅವರು ಸ್ಪೇಸ್ ಹೋಗ್ತಾರೆ, ಅದೊಂದು ಸಾಧನೆ. ಈಗ ಮನೆಯಲ್ಲಿ ಇದ್ದು ನೀವು ಒಂದು ಸಾಧನೆ ಮಾಡಿದ್ದೀರಾ, ಅದೇನು ಸಾಧನೆ ಗೊತ್ತಿದೆಯಾ ನಿಮಗೆ? ನೀವು ನಿಮ್ಮ ಸಮಯವನ್ನು ತೆಗೆದುಕೊಂಡು ನೀವು ಬಂದು ತರಬೇತಿ, ಕಂಪ್ಯೂಟರ್ ಇರಲಿ, ಟೈಲರಿಂಗ್ ಇರಲಿ ಅಥವಾ ಎಂಬ್ರಾಯ್ಡ್ರಿ ಇರಲಿ, ನೀವು ಟೈಮ್ ಮಾಡಿದ್ದೀರಲ್ಲ, ತಗೊಂಡಿದ್ದೀರಲ್ಲ, ಮನೆ ಕೆಲಸನೂ ನೋಡ್ಕೋಬೇಕು, ಮತ್ತೆ ನಿಮಗೂ ಒಂದು ತರಬೇತಿ ಬೇಕಂತ ನೀವು ಬಂದಿದ್ದೀರಾ, ಆಸಕ್ತಿಯಿಂದ ಬಂದಿದ್ದೀರಾ. ಬಂದು ಇವತ್ತು ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ. ನಾವು ನೀವು ಅವರೆಲ್ಲರೂ. ನಾವು ನೀವು ಅವರೆಲ್ಲರೂ. ಭೂಮಿ ತಾಯಿಯು ಒಂದೇ, ಹರಿವ ಜಲ ಒಂದೇ. ಭೂಮಿ ತಾಯಿಯು ಒಂದೇ, ಹರಿವ ಜಲ ಒಂದೇ. ಬೀಸುವ ಗಾಳಿ. ಈ ನಾಡಿನ ಮಕ್ಕಳೆಲ್ಲ ದೇಶಭಕ್ತರು, ವೀರಪುತ್ರರು. ಈ ಮಣ್ಣಿನ ಮಕ್ಕಳೆಲ್ಲ ಧೀರಪುತ್ರರು, ಶಾಂತಿ ದೂತರು. ನನ್ನ ದೇಶ ಭಾರತ, ನನ್ನ ನಾಡು ಕರುನಾಡು. ಈ ನಾಡಿನ ಮಕ್ಕಳೆಲ್ಲ ದೇಶಭಕ್ತರು, ವೀರಪುತ್ರರು. ಈ ಮಣ್ಣಿನ ಮಕ್ಕಳೆಲ್ಲ ಧೀರಪುತ್ರರು, ಶಾಂತಿ ದೂತರು. ಕೇಸರಿ ಬಿಳಿ ಹಸಿರು ವರ್ಣ ಸಮಾನತೆಯ ಮರ್ಮ, ಬಸವ ಶರಣ ಸಂತರು ನಡೆದ ಪುಣ್ಯಧಾಮ. ಕೇಸರಿ ಬಿಳಿ ಹಸಿರು ವರ್ಣ ಸಮಾನತೆಯ ಮರ್ಮ, ಬಸವ ಶರಣ ಸಂತರು ನಡೆದ ಪುಣ್ಯಧಾಮ. ಉಳಿಗಾಡಿ ಮಕ್ಕಳೇ ಭಾರತೀಯ ಧರ್ಮ, ನುಡಿದಂತೆ ನಡೆ. Economics faculty, economics teacher. Madam, she used to come. She's there. She used to come and meet me all the time in the college. She has invited me and my principal to come to this occasion to say few words and to for the purpose of prize distributing to all graduating students. Really, it is a wonderful event. I hope in this country, all of you, whatever the kind of education we take, when we doesn't have skill, whether it is whatever the kind of degree at the moment, at the present scenario, it is not going to be that much productive. Suppose if you have a skill to perform a particular job, say skill is nothing but it is an art of performing a particular job. So when you have that kind of an art, definitely that is going to yield a kind of a good human resource or productivity. In the entire India, even government of India is ಸೌಮ್ಯ ಎಸ್, ಜ್ಯೋತಿ ವಿ, ಪ್ರತಿಭಾ ಟಿ ಆರ್, నువ్వేలా మంచి